ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೋವಿನ ಕಥೆ. ನೂರಾರು ವಿದ್ಯಾರ್ಥಿಗಳಿದ್ದರೂ ಸೌಲಭ್ಯವಿಲ್ಲದೆ ಪರದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಶಿಕ್ಷಣ ಸಚಿವರೇ ನೋಡಿ ಸ್ಟೋರಿನ. ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ನೋವಿನ ಕಥೆ. ನೂರಾರು ವಿದ್ಯಾರ್ಥಿಗಳಿದ್ದರೂ ಸೌಲಭ್ಯವಿಲ್ಲದೆ ಪರದಾಟ. ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ. ಸರ್ಕಾರಿ ಶಾಲೆ ಕಟ್ಟಲು ಜಮೀನು ಕೊಟ್ಟಿದ್ದ ರೈತ, ಪಾಪ ಶಾಲೆ ಕಟ್ಕೊಳ್ಳಿ ಅಂತ ಹೇಳಿ ಸರ್ಕಾರಕ್ಕೆ ಜಮೀನು ಕೊಟ್ಟಿದ್ದ ರೈತ ಕೊಟ್ಟ ಜಮೀನಿನಲ್ಲಿ ಅರ್ಧಂಬರ್ಧ ತಲೆ ಎತ್ತಿದೆ ಶಾಲೆ. ಪ್ರಾಥಮಿಕ ಶಾಲೆಯಲ್ಲೇ ಪ್ರೌಢ ಶಾಲೆಯ ಪಾಠ ಪ್ರವಚನ. ರಾಜ್ಯದ ಶಿಕ್ಷಣ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆ ಶಾಲೆ ಕಟ್ಟಿಸಿರೋದು ಯಾವುದು ಸರ್ಕಾರಿ ಗೋಮಾಳ ಜಾಗದಲ್ಲ, ಯಾವುದೋ ರೈತ ಪಾಪ ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ನೂರಾರು ವಿದ್ಯಾರ್ಥಿಗಳಿದ್ದಾರೆ, ಸೌಲಭ್ಯಗಳಿಲ್ಲ, ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀವು ಗಮನಿಸ್ತಾ ಇದ್ದೀರಿ. ಆ ಕಾಮಗಾರಿಯು ಕೂಡ ಅರ್ಧಕ್ಕರ್ಧ ನಿಂತಿದೆ. ಅಲ್ಲಿ ಶಿಕ್ಷಣದ ಆರಂಭಿಕ ಯಾವ ಸೌಲಭ್ಯಗಳು ಕೂಡ ಅಲ್ಲಿಲ್ಲ. ಸೊ ಹಿಂಗೆಲ್ಲ ಇದ್ದಾಗ ಜಾಗ ಕೊಟ್ಟ ರೈತನ ಕಥೆ ಏನಾಗಬೇಕು? ಅರ್ಥಾತ್ ಮಕ್ಕಳಿಗೆ ವಿದ್ಯಾರ್ಜನೆ ಆಗಲಿ, ನಮ್ಮ ಗ್ರಾಮದ ಮಕ್ಕಳು ಕಲಿತು ವಿದ್ಯಾಭ್ಯಾಸವನ್ನು ಕಲಿತು ದೊಡ್ಡವರಾಗಲಿ ಅಂತ ಹೇಳಿ ಕೊಟ್ಟಿರ್ತಾರೆ ಜಮೀನ. ಸಮಸ್ಯೆಗಳ ಸುಳಿಯಲ್ಲಿ ಹಂಪಿನಕಟ್ಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಹಂಪಿನಕಟ್ಟೆ ಶಾಲೆ ಅದು. ಫಲಿತಾಂಶದಲ್ಲಿ ಮುಂದೆ, ಸೌಲಭ್ಯದಲ್ಲಿ ಹಿಂದಿದೆ ಶಾಲೆ. ಪಾಪ ಮಕ್ಕಳು ಕಲಿತಿದ್ದಾರೆ, ಗುಣಮಟ್ಟದ ವಿದ್ಯಾರ್ಥಿಗಳು. LKG UKG ಇಂದ 10ನೇ ತರಗತಿಯವರೆಗೆ ವ್ಯಾಸಂಗ. ಒಟ್ಟು 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸ. 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ವಿದ್ಯಾಭ್ಯಾಸ. 16 ಕೊಠಡಿಯಲ್ಲಿ ಪ್ರವಚನ. 750 ವಿದ್ಯಾರ್ಥಿಗಳನ್ನು ಒಳಗೊಂಡ ಒಂದು ಶಾಲೆ ಅಂದರೆ ಕರ್ನಾಟಕಕ್ಕೆ ಹೆಮ್ಮೆ ಅದು. 16 ಕೊಠಡಿಗಳಲ್ಲಿ 2 ಕೊಠಡಿಗಳು ಸಿಬ್ಬಂದಿಗಳಿಗೆ ಬಳಕೆ ಆಗ್ತಾ ಇದೆ. ಸಿಬ್ಬಂದಿಗಳ ಕೊಠಡಿಯಲ್ಲಿ ಶಾಲಾ ಸಾಮಗ್ರಿ ಇಡಲಾಗಿದೆ. ಉಳಿದ 14 ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ದುಸ್ಥಿತಿ ಬಂದಿದೆ. ಒಂದು ಕಡೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸೋದಿಲ್ಲ ಅನ್ನುವಂತಹ ದೂರನ್ನು ಇದೇ ರಾಜಕಾರಣಿಗಳು ಮಾಡ್ತಾರೆ. ನಿಮ್ಗಳಿಗೆ ನಾಚಿಕೆ ಆಗಬೇಕು. ಜಮೀನು ಕೊಟ್ಟವ್ರೆ, ಶಾಲೆ ಆಗಿದೆ, 750 ಮಕ್ಕಳು ಬರ್ತಾ ಇದ್ದಾರೆ, ಸರಿಯಾದ ವಿದ್ಯಾಭ್ಯಾಸ ಕೊಡೋ ಯೋಗ್ಯತೆ ಇಲ್ಲ. 108 ಮಾತನಾಡ್ತೀರಿ. ಪೋಷಕರು ಖಾಸಗಿ ಶಾಲೆಗೆ ಸೇರಿಸ್ತಾರೆ. ನಿಮ್ಮ ಕರ್ಮಕ್ಕೆ ಇದಕ್ಕೆ ಸೇರಿಸೋದು. ನಿಮ್ಮ ಶಾಲೆಗಳಿಗೆ ಬಂದರೆ ಸರಿಯಾದ ಗುಣಮಟ್ಟಗಳು ಇರೋದಿಲ್ಲ ಅನ್ನೋದು ಪೋಷಕರಿಗೂ ಕೂಡ ಖಾತ್ರಿ. ಹಾಗಾಗಿನೇ ಪ್ರೈವೇಟು ಸ್ಕೂಲ್ಗಳಿಗೆ ತಮ್ಮ ಮಕ್ಕಳ ಮೇಲೆ ಕಾಳಜಿ ಬೇಕಲ್ವೇನ್ರಿ ಪೋಷಕರಿಗೆ? ಅವರಿಗೊಂದು ವಿಶ್ವಾಸವನ್ನು ಮೂಡಿಸುವಂಥ ಪ್ರಯತ್ನ ಆಗಲಿ ನಿಮ್ಮಿಂದ. ಭರವಸೆ ಮೂಡಿಸಿ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸಿದ್ರೆ ನಾವು ಅವರನ್ನು ಗುಣಮಟ್ಟದ ಎಜುಕೇಷನ್ ಕೊಡ್ತೀವಿ. ನೀವು ಭರವಸೆ ಮೂಡಿಸುವಂಥ ಪ್ರಯತ್ನ ಮಾಡಿ. ಈ ಥರ ಕಾಮಗಾರಿ ಕಾಲು ಮುರ್ಕೊಂಡು ಬಿದ್ದಿದೆ. ಡೆವಲಪ್ಮೆಂಟ್ ಅನ್ನೋದು ಮರೀಚಿಕೆಯಾಗಿದೆ. ಮೂಲಭೂತ ಸೌಕರ್ಯಗಳಿಲ್ಲದೆ 750ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಅನ್ನೋದಾದರೆ ನಿಮ್ಮ ಗಮನ ಎಲ್ಲೆಲ್ಲಿದೆ? ಶಿಕ್ಷಣ ಇಲಾಖೆಯ ಗಮನ, ಉತ್ಸಾಹ, ಪ್ರೋತ್ಸಾಹ ಯಾವುದಕ್ಕೆಲ್ಲ ಕೊಡ್ತಾ ಇದ್ದೀರಾ ಅನ್ನೋದು ಸಮಾಜಕ್ಕೆ ಅರ್ಥ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.